ಒಂದು ಐತಿಹಾಸಿಕವಾದಂತಹ ದಿನ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವ ವಹಿಸಿದಂತ 100 ವರ್ಷದ ಹಿಂದೆ ಅವರು 1974ರಲ್ಲಿ ಬೆಳಗಾಂನಲ್ಲಿ ಎಸಿಸಿ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಂದಿಂದ 26ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಅವ್ರದ್ದು ನಾಯಕತ್ವ ವಹಿಸಿದ್ರು ಅಂತ ಒಂದು ಪವಿತ್ರವಾದ ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಕರ್ನಾಟಕ ಸರ್ಕಾರ 100 ವರ್ಷ ಇಂಥ ಇತಿಹಾಸ ಸ್ಮರಿಸಿಕೊಂಡು ನಮ್ಮ ಯುವ ಪೀಳಿಗೆಗೆ ಗಾಂಧೀಜಿಯವರ ತತ್ವ, ಅವರ ಆಚಾರ, ಅವರ ವಿಚಾರನ ಮೈಗೂಡಿಸಿಕೊಳ್ಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮದ ಸರ್ಕಾರದ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. 1 ವರ್ಷ ಸತತವಾಗಿ ಈ ಕಾರ್ಯಕ್ರಮವನ್ನು ರಾಜ್ಯದ ಕರ್ನಾಟಕ ಸರ್ಕಾರ ನಿರ್ವಹಿಸುತ್ತದೆ. ಸಮಿತಿಗಳನ್ನು ಕೂಡ ನಾವು ಮಾಡ್ತೇವೆ. ಇದಲ್ಲದೆ ಕಾಂಗ್ರೆಸ್ ಪಕ್ಷ ಕೂಡ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗೂ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ ಕೂಡ ಪ್ರತ್ಯೇಕವಾದಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಹಾಗೆ ಇವತ್ತು ಗಾಂಧೀಜಿಯ ನಡಿಗೆ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂ ವಿಧಾನಸೌಧದ ಹೊರಗಡೆ ಅಲ್ಲಿ ಬೆಳಗ್ಗೆ ಇದಾದ ಮೇಲೆ ನಮ್ಮ ಮಕ್ಕಳಿಗೆ ಬೆಂಗಳೂರು ನಗರದ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳಲ್ಲಿ ಇವತ್ತು ಝೂಮ್ ಮೂಲಕ ಒಂದು ಸ್ವಚ್ಛತೆ, ಗಾಂಧೀಜಿಯವರ ಮೊದಲನೇ ಆದ್ಯತೆ ಬೆಂಗಳೂರು ನಗರದ ಸ್ವಚ್ಛತೆ, ಅದನ್ನ ಸ್ವಚ್ಛತೆಯನ್ನ ಕಾಪಾಡಲಿಕ್ಕೆ ಮಕ್ಕಳಿಗೆ ಮತ್ತು ಎಲ್ಲರೂ ಪ್ರತಿಜ್ಞೆಯನ್ನ ನಾನು ಮತ್ತು ಮುಖ್ಯಮಂತ್ರಿಗಳು ಬೋಧನೆ ಮಾಡೋದಕ್ಕೆ ಅವರೆಲ್ಲ ಝೂಮ್ ನಲ್ಲಿ ಕನೆಕ್ಟ್ ಆಗ್ತಾರೆ. ಸೊ ಎಲ್ಲಾ ಮಕ್ಕಳಿಗೂ ಫಸ್ಟ್ ಬೆಂಗಳೂರು ನಗರದಲ್ಲಿ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಕಾಂಗ್ರೆಸ್ ಕಚೇರಿ ಭಾರತ್ ಜೋಡೋ ಭವನದಿಂದ ಎಲ್ಲ ಪಂಚಾಯತಿ, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ಕಾರ್ಯಕ್ರಮ ಇದೆ, ಸರ್ಕಾರದ್ದು ಕಾರ್ಯಕ್ರಮ ಇದೆ. ಎಲ್ಲ MLAಗಳಿಗೆ, ಮಂತ್ರಿಗಳಿಗೆ ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ನಾವು ನಮ್ರತೆಯಿಂದ ಮನವಿ ಮಾಡಿದ್ದೇವೆ. ಸೊ ಆ ಕೆಲಸ ನಾವು ಮಾಡ್ತೇವೆ. ನಮಗೆ ಫಸ್ಟ್ ಇವತ್ತು ಗಾಂಧಿ ಜಯಂತಿ. ಮಿಕ್ಕಿದ ವಿಚಾರ ಈ ಕಾರ್ಯಕ್ರಮ ಆದ್ಮೇಲೆ ನಿಮ್ಗೆಲ್ಲದಕ್ಕೂ ನಾನು ಉತ್ತರ ಮಾಡ್ಕೊಡ್ತೀನಿ. ದಯವಿಟ್ಟು ಕ್ಷಮಿಸಿ.